ನನ್ನ ಶೋನಲ್ಲಿ ವಿಜಯ್ ಸಂಕೇಶ್ವರ್ ಅವರು ಬಂದಿದ್ರು. 5,000 ಲಾರಿಗಳಿದೆ ಅವ್ರ ಹತ್ರ. ಒನ್ ಆಫ್ ದ ರಿಚೆಸ್ಟ್ ಪೀಪಲ್ ಇನ್ ಕರ್ನಾಟಕ. ನಾನು ಅವ್ರು ಕೇಳಿದ ಮೊದಲನೇ ಪ್ರಶ್ನೆ, ಸರ್ ದುಡ್ಡು ಹೆಂಗೆ ಸರ್ ಮಾಡೋದು? ಅದಕ್ಕೆ ಅವ್ರು ಹೇಳಿದ್ರು, ದುಡ್ಡು ಮಾಡಬೇಕು ಅಂದರೆ ದುಡ್ಡಿನ ಹಿಂದೆ ನೀನು ಓಡಬೇಡ, ಆದರೆ ಓಡೋದನ್ನ ನಿಲ್ಲಿಸಬೇಡ ಅಂದರು. ಅಷ್ಟೇ, ಅದು ದುಡ್ಡಿನಿಂದ ಓಡಬೇಕಾಗಿಲ್ಲ. ಬಟ್ ನೀವು ಏನು ಕೆಲಸ ಮಾಡ್ತಿದ್ರೋ, ಈಗ ನಿಮ್ಮ ಕೆಲಸ ಏನು? ಸೆಕೆಂಡ್ PU ಎಕ್ಸಾಮ್ ಪಾಸ್ ಮಾಡೋದು. ರೈಟ್ ನೌ ದಟ್ ಇಸ್ ಯುವರ್ ಡ್ಯೂಟಿ. ಆ ಕೆಲಸವನ್ನು ನೀವು ಪರ್ಫೆಕ್ಟಾಗಿ ಮಾಡಿದ್ರೆ ದುಡ್ಡು ಆಟೋಮೆಟಿಕ್ ನಿಮ್ಮ ಹಿಂದೆ ಬಂದೇ ಬರುತ್ತೆ. ಡೂಯಿಂಗ್ ಯುವರ್ ಡ್ಯೂಟಿ ಪರ್ಫೆಕ್ಟ್ಲಿ ಇಸ್ ದ ಫಸ್ಟ್ ಸೀಕ್ರೆಟ್ ಆಫ್ ವೆಲ್ತ್. ಎರಡನೇದು ಸ್ಮಾರ್ಟರ್. ಹೌ ಡು ಯು ಬಿಕಮ್ ಸ್ಮಾರ್ಟರ್? ನೀವೆಲ್ಲರೂ ಸ್ಮಾರ್ಟ್ ಆಗಿ ಕಾಣ್ತೀರಾ, ಭಯಂಕರ ಜಾಂಡ ಥರ ಕಾಣ್ತೀರಾ, ಬಟ್ ಸಾಲಲ್ಲ, ಇದಕ್ಕಿಂತ ಸ್ಮಾರ್ಟ್ ಆಗ್ಬೇಕು ನೀವು. ಅದೇಗೆ ಮಾಡೋದು? ಒಬ್ಬ ಬರ್ತಾನೆ ಗರಗಸ ತಗೊಂಡು, ಮರ ನೋಡ್ತಾನೆ, ಕುಯ್ತಾನೆ 8 ಗಂಟೆ ಆಗುತ್ತೆ, ಮರ ಬೀಳುತ್ತೆ. ಇನ್ನೊಬ್ಬ ಬರ್ತಾನೆ, ಮೊದಲು ಗರಗಸ ನೋಡ್ತಾನೆ, ಅಯ್ಯೋ ಶಾರ್ಪ್ ಇಲ್ವಲ್ಲ ಗರಗಸ ಅಂತ, ಅರ್ಧ ಗಂಟೆ ಫಸ್ಟ್ ಗರಗಸನ ಶಾರ್ಪ್ ಮಾಡ್ತಾನೆ, ಆಮೇಲೆ ಶುರು ಮಾಡ್ತಾನೆ, 1 ಅವರಲ್ಲಿ ಬೀಳುತ್ತೆ. ದಟ್ ಇಸ್ ಕಾಲ್ಡ್ ಶಾರ್ಪನಿಂಗ್ ದ ಟೂಲ್ಸ್ ಅಂತ. ಗುರುವೇ ಬೆಳಗಿಂದ ಓದ್ದೆ ಗುರುವೇ, ವೇಸ್ಟ್ ಅದು. ಹೇಗೆ ಓದ್ತಾ ಇದ್ದೀರಾ? ಆರ್ ಯು ಡೂಯಿಂಗ್ ಇಟ್ ದ ರೈಟ್ ವೇ ಅನ್ನೋದು. ದಟ್ ಇಸ್ ಕಾಲ್ಡ್ ಶಾರ್ಪನಿಂಗ್ ದ ಸ್ಕಿಲ್ ಸೆಟ್ ಅಂತ. ನಿಮಗೆ ಗೊತ್ತಿರೋ ವಿಷಯವನ್ನ ಇನ್ನೂ ಶ್ರೇಷ್ಠವಾಗಿ ಹೇಗೆ ಮಾಡಬಹುದು ಅನ್ನೋದು ಒಂದು ವಿಷಯ. ಇನ್ನೊಂದು ಏನಾಗಿದೆ ಅಂದ್ರೆ, ಈಗ ಪ್ರಪಂಚದಲ್ಲಿ ಮಲ್ಟಿಪಲ್ ಸ್ಕಿಲ್ಸ್ ಗೊತ್ತಿರಬೇಕು. ಒಂದು ಸ್ಕಿಲ್ ಗೊತ್ತಿದ್ರೆ ಸಾಲಲ್ಲ. ನಿಮ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅದು ಓದ್ಕೊಳ್ಳಿ, ಅದು ಬೇಕಾಗುತ್ತೆ. ಅದರ ಜೊತೆಗೆ ನೀವು ಏನನ್ನು ಹೊಸದಾಗಿ ಕಲ್ತರು, ಅದು ಭಾಷೆ ಇರ್ಬೋದು, ಸಂಗೀತ ಇರ್ಬೋದು, ಅದು ಕೋಡಿಂಗ್ ಇರ್ಬೋದು, ಎನಿಥಿಂಗ್, ಅದು ನಿಮ್ಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ನಿಮ್ಗೆ ಸಹಾಯ ಮಾಡುತ್ತೆ. ಸೊ ಯು ಮಸ್ಟ್ ಮಲ್ಟಿಪ್ಲೈ ಯೋರ್ ಸ್ಕಿಲ್ಸ್. ನಿಮ್ಮಲ್ಲಿ ಒಂದು ಪ್ರತ್ಯೇಕವಾದ ಶಕ್ತಿ ಇದೆ, ಅದನ್ನ ನೀವು ನಂಬಬೇಕು. ದಟ್ ಯು ಆರ್ ಸ್ಪೆಷಲ್ ಅಂತ. ಕೆಲವರಿಗೆ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಇರುತ್ತೆ, ಕೆಲವರು ಈ ಪಜಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಸಾಲ್ವ್ ಮಾಡ್ತಾರೆ. ಅಂತವ್ರು ಈ ಡಿಟೆಕ್ಟಿವ್ ಅಥವಾ CIDಗಳಾದ್ರೆ ಅವ್ರಿಗೆ ಒಳ್ಳೆ ಭವಿಷ್ಯ ಇರುತ್ತೆ. ಇಂಟೆಲಿಜೆನ್ಸ್ ನೀವು ಗೌರವಿಸಬೇಕು. ಈಗ ನನಗೆ ಕೃಷಿ ಬರಲ್ಲ, ನಿಮಗೆ ಕೃಷಿ ಬರುತ್ತೆ ಅಂದ್ರೆ ನನಗಿಂತ ನೀವು ಬುದ್ಧಿವಂತರು ಆ ಕ್ಷೇತ್ರದಲ್ಲಿ. ಇದು ನನ್ನ ಇಂಟೆಲಿಜೆನ್ಸ್, ಇದು ನನಗೆ ಕಂಫರ್ಟಬಲ್ ಆಗಿದೆ. ಈ ಕೆಲಸವನ್ನ ನಾನು ಮಿಕ್ಕವರಿಗಿಂತ ಚೆನ್ನಾಗಿ ಮಾಡಬಲ್ಲೆ ಅಂತ ಯಾವ ಇಂಟೆಲಿಜೆನ್ಸ್ ಇದೆಯೋ, ಆ ಇಂಟೆಲಿಜೆನ್ಸ್ ಇರುವ ಕೆರಿಯರ್ನ ನೀವು ಆಯ್ಕೆ ಮಾಡಿಕೊಂಡ್ರೆ ನೀವು ಅದರಲ್ಲಿ ಯಶಸ್ವಿ ಆಗ್ತೀರಾ. ನಿಮ್ಮ ಇಂಟೆಲಿಜೆನ್ಸ್ ಇಲ್ಲದೆ ಇರೋ ಕಡೆ ನೀವು ಎಷ್ಟೇ ಕಷ್ಟಪಟ್ಟರು ನಿಮಗೆ ಕಷ್ಟ ಆಗುತ್ತೆ.